ಸರ್ ಸತತ 28 ಗಂಟೆ ಇಡಿ ಅಧಿಕಾರಿಗಳು ಕ್ವಶನ್ ಮಾಡಿದ್ರೆ ಸರ್ ನಿಮ್ಮನ್ನ ಅಥವಾ ಏನ್ ಮಾಡಿದ್ರು? ಸಾಕಷ್ಟು ಕ್ವಶನ್ಗಳು ಕೇಳಿದ್ರು. ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ. ಅವ್ರು ಮಾಡ್ಬೇಕಾಗಿ ಅವ್ರ ಡ್ಯೂಟಿ ಇತ್ತು, ಡ್ಯೂಟಿ ಮಾಡಿದ್ದಾರೆ. ಯಾಕಂದ್ರೆ ಇದು ನಡೆಯುವಂಥದ್ದು ಇನ್ನು ಹಿಂದಿನ ಕೈಗಳೇ ಬೇರೆ. ಯಾಕಂದ್ರೆ ನಮಗಾಗಲೇ ಯಾವ ಕೇಸ್ ಹಾಕಬೇಕು ಎಲ್ಲ ಕೇಸು ಹಾಕಿ ಮುಗಿಸಿದ್ರು ನಮ್ಮ ಮೇಲೆ. ಇದೆಲ್ಲ ಹಿಂದೆ ರಾಜಕೀಯ ಷಡ್ಯಂತ್ರ ಇದಷ್ಟು. ಇನ್ನ ಸತ್ಯಮೇವ ಜಯತೆ ಅನ್ನೋದೊಂದು ಇರ್ತಲ್ಲ, ಸತ್ಯ ಯಾವತ್ತಿದ್ರು ಸತ್ಯ ಆಗೋದೆ. ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು 1.5 ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು, ಎಲ್ಲ ಹುಡ್ಕೊಂಡು. ಎಷ್ಟು ತಗೊಂಡೋಗಿದ್ದಾರೆ ಸರ್? ಇಲ್ಲ ತಗೊಳ್ಳಿದೆ. ನಾನು ಏನು ಯಾವುದು ರಿಕವರಿ ಮಾಡಿಲ್ಲ. ಯಾಕಂದ್ರೆ ನನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಇಲ್ಲ. ನಾನು ಯಾವ ದೊಡ್ಡ ಬಿಸ್ನೆಸ್, ನಾನು ಏನು ದೊಡ್ಡ ಬಿಸ್ನೆಸ್, ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್. ನಾವು ಅಗ್ರಿಕಲ್ಚರ್ ಬಿಟ್ಟರೆ ಇವತ್ತು ನನ್ನ ಜೀವನದಾಗ ಇನ್ನೊಂದು ಉದ್ಯೋಗ ನನಗೆ ಯಾವುದೂ ಗೊತ್ತಿಲ್ಲ. ಯಾವ ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ ಮನೆ ಒಳಗಡೆ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಏನು ಸಿಕ್ಲಿಲ್ಲ ಅಂದ್ರೆ 2 ಅವರ್ 3 ಅವರ್ ಹೊರಟ್ಬಿಡ್ಬೋದು. ಬಟ್ 24 ಅವರ್ಸ್ ಮಾಡಿದ್ರೆ ಅವ್ರಿಗೆ ಏನೇನ್ ಬೇಕಾಗಿತ್ತು, ಏನ್ ಹುಡುಕ್ಬೇಕಾಗಿತ್ತು ಎಲ್ಲ ಹುಡುಕಿದ್ರು. ಬಟ್ ನನ್ನ ಹತ್ರ ಅಂತೂ ಯಾವುದೂ ಸಿಕ್ಕಿಲ್ಲ. ಯಾವ ಕೇಸಿಗೆ ಸಂಬಂಧಪಟ್ಟಾಗ ಈ ದಾಳಿ ಅವರು ಹೇಳುವುದೊಂದು ಅಥವಾ ಮಾಡ್ತಾ ಇರೋದು ಬೇರೆ ತರ. ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟ್ ಅಲ್ಲಿ ನಮ್ಮ ವಿಟ್ನೆಸಸ್ ನಾವು ಆ ವಿಟ್ನೆಸಸ್ಗಳು ಅನ್ಸತ್ತೆ ಅಡ್ಡಿಪಡಿಸೋದಕ್ಕಾಗಲಿ, ನಮ್ಮ ಕೇಸ್ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗಲಿ ಸತತವಾಗಿ ನಿರಂತರವಾಗಿ 1 ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ. 1 ತಿಂಗಳಿಂದ ನಿರಂತರವಾಗಿ ಚಲೋ ಐತಿದ್ರು. ಇವತ್ತೇನಿಲ್ಲ, 1 ತಿಂಗಳಿಂದ ನಿರಂತರವಾಗಿ ಈ ತರ ದಿನ ಹರಾಸ್ಮೆಂಟು. ಯಾಕಂದ್ರೆ ನಾ ರಾಜಕೀಯವಾಗಿ ಯಾವ ಜನರನ್ನು ಭೇಟಿ ಆಗ್ಬಾರ್ದು. ರಾಜಕೀಯವಾಗಿ ಇವತ್ತು ನಾನು ಯಾವುದೇ MLA ಅಂತ ನಾ ಇಲೆಕ್ಟ್ ಆದ್ರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಜೊತೆಗೆ ಇಷ್ಟೆಲ್ಲ ಆದ್ರೂ ಕೂಡ ಅವ್ರದ ತ್ರಾಸ ಕೊಡೋದ್ರ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯಾಗ ಯಾರ್ಯಾರಾಗ್ಲಿ, ಕಾಮನ್ ನಾ ಪಾರ್ಟಿ ಯಾವುದೋ ಇರಲಿ, ಒಬ್ಬ ಮನುಷ್ಯಾಗ ಹರಾಸ್ಮೆಂಟ್ ತ್ರಾಸ ಕೊಡುವಂಥದ್ದು ಕೂಡ ಒಂದು ಲಿಮಿಟೇಷನ್ ಇರಬೇಕು. ಒಂದು ಲಿಮಿಟೇಷನ್ ಇರಬೇಕು. ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರನ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಬಹಳ ನಿಜವಾಗಿಯೂ ನೋವಾಗುತ್ತೆ. ನಮ್ಮ ದೇಶದಲ್ಲಿ ಈ ತರ ನಡೆಯುವಂಥದ್ದು ನೋಡಿದಾಗ ಬಹಳ ನೋವಿನ ಸಂಗತಿ ಇದು. ಕಾಂಗ್ರೆಸ್ ಪಕ್ಷದ ನಾಯಕರು, ನೀವೊಬ್ಬ ಜನಪ್ರತಿನಿಧಿ, ಈ ಐಶ್ವರ್ಯ ಗೌಡ ಕೇಸಿಗೆ ಸಂಬಂಧಪಟ್ಟಾಗ ಅವ್ರ ಜೊತೆಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಒಂದು ಅಲಿಗೇಷನ್. ಅವರು ಯಾರು ಟ್ರಾನ್ಸಾಕ್ಷನ್ ಅದಾವ ಸಿಗ್ತಾವಲ್ಲ, ಯಾರು ಟ್ರಾನ್ಸಾಕ್ಷನ್ ಅದಾವ, ಯಾರ ಜೊತೆ ಟ್ರಾನ್ಸಾಕ್ಷನ್ ಐತೆ ಅವ್ರದ್ದು ಸಿಗ್ತಾವ. ಯಾಕಂದ್ರೆ ಸತ್ಯ ಹೊರಗೆ ಬರಬೇಕು. ಅವ್ರ ಹಸ್ಬೆಂಡ್ ವೆಹಿಕಲ್ ಒಂದು ಬೆನ್ಸ್ ಕಾರ್ ಅವರ ಹಸ್ಬೆಂಡ್ ಹೆಸರಲ್ಲಿ ವೆಹಿಕಲ್ ಯೂಸ್ ಒಂದ್ ಸಲ ಏನಾಗಿತ್ತು, ಅವರು ನಮ್ಮ ಕೊಲ್ಲಾಪುರ ಹೋಗಿದ್ರು. ಅವರು ಕೊಲ್ಲಾಪುರ ಹೋದಂತ ಲಕ್ಷ್ಮೀ ಟೆಂಪಲ್ಗೆ ಹೋಗಿನಿ ಅಂತ ಹೇಳಿದ್ರು. ನಾವಿಲ್ಲ, ಅಲ್ಲಿಂದ ಫ್ಲೈಟ್ ಇಂದ ಹೊಂಟೇವಿ, ಆ ಕಾರ್ಲಿ ಬಿಟ್ಟು ಹೋಗಿರ್ತೀವಿ, ನೆಕ್ಸ್ಟ್ ವೀಕ್ ನ್ಯಾಗ ಬಂದು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಮ್ಮ ಡೇರಿ ಒಳಗೆ ಬಿಟ್ಟು ಹೋಗಿದ್ರಂತ. ನನಗದು ನೆನಪು ಇಲ್ಲ. ಆ ಡೇರಿ ಒಳಗಿತ್ತಂತ ಕಾರ್ ನಮ್ಮ ಫಾರ್ಮ್ ಅಲ್ಲಿ. ಆ ಕಾರ್ ಇದ್ದಂತ ಟೈಮಲ್ಲಿ ಆ ಕಾರ್ನ ನೆಕ್ಸ್ಟ್ ನನಗೆ ಒಂದೂವರೆ ತಿಂಗಳಾಗಿರ್ಬೇಕು ಅಲ್ಲಿದ್ದ ಕಾರ್ ಅದು. ಆಮ್ಯಾಗ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಐತೆ ಅಂತ ಹೇಳ್ತಾರಲ್ಲ ಅಂತ ನಂಗೆ ಫೋನ್ ಮಾಡಿದ್ರು. ನನಗೆ ಗೊತ್ತಿಲ್ಲ. ನಾ ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ಗಳ ಫೋನ್ ಸರ್ ಆ ಕಾರ್ ಅಲ್ಲಿ ನಿಂತಿದ್ದು ಅಲ್ಲೇ ಐತೆ ಅಂತ. ಹಂಗಾರೆ ಇಮೇಟ್ ತಂದು ಕೊಡ್ರಿಪ್ಪ ಅಂದ್ರೆ ಇದೇನೋ ಅಷ್ಟೇ. ಐಶ್ವರ್ಯ ಗೌಡ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಅಂತ ಏನಾದ್ರು ಇಲ್ಲ, ಶಿಲ್ಪಾಗೌಡ ಅಲ್ಲ. ಶಿಲ್ಪಾಗೌಡ ಗುರುತಿಲ್ದಂಗೆ ಯಾರಂತೇಳಿ ಇನ್ನೊಬ್ಬರು ಮಂಜುಳಾ ಪಾಟೀಲ್ ಅಂತೇಳಿ ಎಲ್ಲ ನಮ್ಮ ಕೆಲವು ಮಂದಿ ಮಿನಿಸ್ಟರ್ಗಳು ನಂಗೆ ಫೋನ್ ಮಾಡಿದ್ರು. ಇಲ್ಲ ಅವ್ರಿಗೆ ವಿನಯ ನಿಮ್ ಪರಿಚಯ ಇದ್ರೆ ಸಹಾಯ ಮಾಡೋಂತಂದ್ರು. ವನಿತಾ ವರಾಹಿ ಜ್ಯುವೆಲ್ಲರ್ಸ್ ಇಲ್ಲ, ಇವಾಗ ಪರಿಚಯ ಆಗಿದ್ದು ನನಗೆ ಜಸ್ಟ್ ಒಂದು 2 ಮಂತ್ಸ್ ಬ್ಯಾಕ್. 1.5 ತಿಂಗಳಿಂದ ಕೇಸ್ಗೆ ಸಲ ಆದ ನಂತರ ನನಗೆ ಬೇಡ, ನಾ ಕೇಸು ಬೇಡ, ನನಗೆ ನಾನು ದುಡ್ಡು ಕೊಡಿಸ್ಬಿಡ್ರಿ ಅಂತಂದ್ರೆ ನಾನು ಒಂದ್ಸಲ ಕರ್ ಕೇಳ್ತೇವೆ, ನಂಗೆ ಗುರ್ತಿಲ್ಲ ಅಂತ ಹೇಳಿ ಜಸ್ಟ್ ಇದೇ 1 ತಿಂಗಳಿಂದ 1.5 ತಿಂಗಳಿಂದ ನಾ ಕರ್ ಕೇಳಿದೆ. ಬಟ್ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ, ಮುಗಿದಷ್ಟೇ. ಬೆಳ್ಳಿಗದಲ್ಲ, ನನ್ನ ಬರ್ಡೇ ಟೈಮಲ್ಲಿ ಏನೋ ಒಂದು ಕೊಟ್ಟಿ, ಬರ್ಡೇ ಟೈಮಲ್ಲಿ ನನಗೆ ಬಂದು ಸನ್ಮಾನ ಮಾಡಿದ್ದು ಅದೊಂದು ಫೋಟೋ ಇದೆ. ಇನ್ನೊಂದ್ಸಲ ಅವ್ರು ಏನೋ ಒಂದು ಜಾತ್ರೆ ಮಾಡಿದ್ರು, ನಮ್ಮ ಜಾತ್ರೆ. ಆ ಜಾತ್ರೆಗೆ ಬರ್ಲೇಬೇಕಂತೇಳಿ ನನಗೆ ಭಯಂಕರ ಕೇಳಿದಾಗ ಆ ಟೈಮಾಗ ಒಂದ್ಸಲ 5 ಮಿನಿಟ್ ಹೋಗಿದ್ವಿ ನಾವು ಅಷ್ಟೇ. ಇದು 2 ಸಲ ಭೇಟಿಯಾಗಿ ನೋಡ್ರಿ, ಯಾರೋ ಆಗ್ಲಿ ಐಶ್ವರ್ಯ ಆಗ್ಲಿ ಅವ್ರ ಜಾಗದಾಗ ನಾವು ಯಾರೋ ಇರ್ಲಿ, ಬಟ್ ಜನರಿಗೆ ಈ ತರ ಮೋಸ ಮಾಡುವಂತದ್ದಾಗ್ಲಿ, ಜನರಿಗೆ ಈ ತರ ವಂಚನೆ ಆಗುವಂತದ್ದಲ್ಲಿ ಇದು ಒಳ್ಳೆ ಸಮಾಜಕ್ಕೆ ಒಳ್ಳೇದಲ್ಲ. ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸಿಕೊಳ್ಳಂಗಿಲ್ಲ. ಇಲ್ಲ ನಾವು ಮಾಡ್ಯಾರ, ಬಟ್ ನನ್ನ ಮನೆಗೆ ಏನೂ ಸಿಕ್ಕಿಲ್ಲ. ನನ್ನಿಂದ ಏನೋ ಅವ್ರ ಕಡೆ ಅವ್ರಿಗೆ ಯಾವ ಅಂತಾವು ದಾಖಲಾತಿಗಳು ಏನಿಲ್ಲ. ಹಾಗಾಗಿ ಅವ್ರದ್ದು ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ, ಮಾಡಿ ಹೋಗ್ಯಾರ. ರಾಜಕೀಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಆಗಿರುವಂತದ್ದು 200% ಅಲ್ರಿ, ನಿಮ್ಗಾರ ಕಣ್ಣಿಗೆ ಕಾಣ್ತಿಲ್ಲ ಎಲ್ಲರಿಗೂ. ಯಾಕಂದ್ರೆ ಇದನ್ನ ನೋಡಿದಾಗ ಇವತ್ತು ಇಡೀ ರಾಜ್ಯ ಮಾತಾಡುತ್ತೆ ಒಬ್ಬ ಮನುಷ್ಯಾಗ ಎಷ್ಟರ ತ್ರಾಸ ಕೊಡ್ತಿರ್ಬೋದಂತ. ಬಟ್ ಟಾಲರೇಟ್ ಮಾಡ್ಕೊಳಕ್ಕೂ ನನಗೊಂದು ಲಿಮಿಟೇಷನ್ ಬೇಕಲ್ಲ. ಇಷ್ಟೊಂದು ಅನ್ಯಾಯ ನಡೆಯುವಂತ ನೋಡಿದಾಗ ನಿಜವಾಗಿಯೂ ಬಹಳ
ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯವ್ರಿಗಾಗ್ಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ ಅಂತ ನಾನು ಹಾಕಿ. ಸರ್, ಕಳೆದ ಬಾರಿ ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಟೈಮಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಿರೋನೇ ಜನ ನಿಮ್ಮನ್ನ ಆರಿಸಿದ್ರು. ಅದೇ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಆಗೋ ಕಾರಣ ಅಂತ. ಅದು ಒಂದು ಎರಡು ಟಾರ್ಗೆಟ್ ಮಾಡಕ್ ಅವ್ರು ನಮ್ಮನ್ನ ಒಂದ್ ಯಾವ್ದಕ್ಕೂ ಸಣ್ಣ ಎನ್ನುವುದಿಲ್ಲ. ಆಮೇಲೆ ಅವ್ರಿಗೆ ನನ್ ನೋಡಿದ್ರೆ ಅದು ಎಷ್ಟು ಭಯ ಆಯ್ತೋ ಗೊತ್ತಿಲ್ಲ. ಆ ಊರಿಗೆ ಬರ್ದಾಗ ನೋಡ್ಕೊಂತಾರ, ನನ್ನ ಜನರು ನನ್ನ ಭೇಟಿ ಆಗದಾಗ ನೋಡ್ಕೊಂತಾರ. ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನನ್ನ ಭೇಟಿ ಆಗ್ಬಾರ್ದು. ದರ್ವೊಂದಕ್ಕೂ ಟಾರ್ಗೆಟ್. ಆಮೇಲೆ ಏನೇನೋ ಕೇಸ್ ಹಾಕಕ್ಕೆ ಎಲ್ಲೆಲ್ಲೋ ಪ್ಲಾನ್ ಮಾಡ್ತಿರ್ತಾರ. ಎಲ್ಲ ಇವ್ರದ ಪ್ಲಾನ್ ಅಷ್ಟು, ಬೇರೆ ಯಾರ್ದಲ್ಲ. ಸರ್, ವಿನಯ್ ಕುಲಕರ್ಣಿ ಈ ಮಟ್ಟಕ್ಕೆ ಟಾರ್ಗೆಟ್ ಆಗಕ್ಕೆ ಏನ್ ಕಾರಣ, ಯಾರು ಇದಾರೆ ಹಿಂದೆ ಅಂತ? ಸರ್, ಯಾರು ಬಹಳ ಪವರ್ಫುಲ್ ಇರ್ತಾರ ಅವ್ರಿಗೆ ಜಾಸ್ತಿ ಎನ್ಮಿಗಳು ಇರೋರು. ಯಾರಿರ್ಬೋದು ಸರ್ ನಿಮ್ಮ ಪ್ರಕಾರ ಪವರ್ಫುಲ್ ಅಂದ್ರೆ ಯಾರು? ಅಲ್ಲ, ಯಾರೇ ಇರಲಿ ಪವರ್ಫುಲ್ ಕಾಮನ್. ನಾವೆಲ್ಲ ನಮ್ಮ ಜನ ನಮ್ಮಿಂದ ಜಾಸ್ತಿ ಇರ್ತಾರ, ಜನರ ಸ್ಟ್ರೆಂತ್ ನಮ್ಮಿಂದ ಜಾಸ್ತಿ ಇರ್ತಾರೆ. ಅಂತದ್ ನೋಡಿದಾಗ ಸಹಜವಾಗಿ ಇಂಥವ್ರಿಗೆ ಷಡ್ಯಂತ್ರ ಮಾಡೋರು ರಗಡ್ ಮಂದಿ ಇದ್ದೇ ಇರ್ತಾರೆ. ಸರ್, ಮುಂದಿನ ದಿನಗಳು ಇದನ್ನ ಈ ರೀತಿ ಆಸ್ ಎ ಜನಪ್ರತಿನಿಧಿ ನಿಮ್ಗೆ ಈ ರೀತಿಯ ಟಾರ್ಚರ್ ಆಗ್ತಿದೆ ಅವರಿಂದ ಅಂತೆಲ್ಲ ಇನ್ನು ಪ್ರಶ್ನೆ ಮಾಡ್ಬೋದು ಸರ್. ಕಾನೂನು ಪ್ರಕಾರ ಮಾಡಿದ್ರು ಪ್ರಾವಿಷನ್ಸ್ ಇದೆಯಾ, ಅದರ ಮುಂದುವರಿತೀರಾ? ಯಾವ ಪ್ರಯೋಜನ ಇಲ್ಲ, ಏನಿಲ್ಲ. ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ಅಷ್ಟೇ. ಏನು ಅದೊಂದು ಬಾಕಿ ಉಳಿದೈತೀನಿ, ಅದ್ ಬಿಟ್ರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.